ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. 3 ಸುದ್ದಿಗಳ ಗುಚ್ಛ ಇವತ್ತಿನ ಮಹತ್ವದ ರಾಜಕೀಯ ಬೆಳವಣಿಗೆಗಳನ್ನು ತಮಗೆ ತಲುಪಿಸುವ ಯತ್ನ. ಈಗ ಒಂದು ಸಂಪುಟ ರಚನೆಯ ಪ್ರಶ್ನೆ ಏನಿದೆ ಅದು ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಸೃಷ್ಟಿಸಿದೆಯಾ ಅಂತ ಅನ್ನೋದಕ್ಕೆ ಪ್ರಾರಂಭ ಆಗಿದೆ. ಎನಿವೆ, ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರು ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದರು. ಅವರು ದೆಹಲಿಗೆ ಹೋಗುವುದರೊಂದಿಗೆ ಸೀನ್ ಶಿಫ್ಟೆಡ್ ಟು ಡೆಲ್ಲಿ. ಮುಂದೇನಿದ್ರು ಇವತ್ತು ದೆಹಲಿಯಲ್ಲಿ ಏನಾಗುತ್ತೆ, ಯಾರ್ಯಾರು ಮಂತ್ರಿಗಳಾಗ್ತಾರೆ, ಯಾರ್ಯಾರು ಮಂತ್ರಿಗಳಾಗಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಒಂದು ರೀತಿಯಲ್ಲಿ ಉತ್ತರ ಸಿಗುತ್ತೆ. ಆದರೆ ಆ ಹೆಸರುಗಳು ಇವತ್ತೇ ಪ್ರಕಟ ಆಗುತ್ತೆ ಅಂತ ನಾನು ಹೇಳಲಾರೆ. ಯೂಶ್ವಲಿ ಕೊನೆಯ ಹಂತದವರೆಗೆ ಗೌಪ್ಯತೆಯನ್ನು ಕಾಪಾಡ್ತಾರೆ. ಏನು, ಬುಧವಾರ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾರೆ. ಅದಕ್ಕೆ ಮೊದಲು ಆ ಪಟ್ಟಿ ಹೊರಗೆ ಬರಬಹುದು. ಯಾಕೆಂದರೆ ಯೂಶ್ವಲಿ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಬೇರೆ ಬೇರೆ ರೀತಿಯ ಪ್ರೆಷರ್ಗಳಿರ್ತವೆ. ಈಗಾಗಲೇ ಏನು ವಿಶೇಷ ವಿಮಾನದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಹೊರಟರು. ಅವರನ್ನು ವಿಮಾನ ನಿಲ್ದಾಣದಲ್ಲಿ ಕಳಿಸಿಕೊಡೋದಕ್ಕೆ ಕೂಡ ಹಲವಾರು ಬೆಂಬಲಿಗರು ಬಂದಿದ್ದರು. ಅದರ ನಡುವೆ ಒಂದು ಅಂದಾಜಿನ ಪ್ರಕಾರ 40ಕ್ಕೂ ಹೆಚ್ಚು ಶಾಸಕರು ದೆಹಲಿ ವಿಮಾನವನ್ನು ಏರಿದ್ದಾರೆ. ಅದರ ವಿಧಾನ ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಅಂದರೆ ಲಾಬಿ ಮಾಡುವುದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ. ಈ ಬಾರಿ ಮಂತ್ರಿ ಸ್ಥಾನ ತಪ್ಪಿದರೆ 2 ವರ್ಷ ಕಷ್ಟ ಅನ್ನುವ ಸ್ಥಿತಿ ಇದ್ದಾಗಿದೆ. ಆದರೆ ಇಲ್ಲಿ ಇರುವ ಸಮಸ್ಯೆ ಏನು ಅಂತ ಈ ಸಂಜೆ ಮೋಸ್ಟ್ ಪ್ರಾಬಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ. 3 ಪಟ್ಟಿಗಳು ಈಗ ಸಿದ್ಧ ಆಗಿವೆ. ಒಂದು ಪಟ್ಟಿ ಅದು ಮುಖ್ಯಮಂತ್ರಿಯಾಗುವ ಡಿ.ಕೆ. ಶಿವಕುಮಾರ್ ಅವರದ್ದು. ಇನ್ನೊಂದು ಪಟ್ಟಿ ಅದು ಮಾಜಿ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯನವ್ರದ್ದು. ಇದರ ನಡುವೆ ಕರ್ನಾಟಕದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಏನಿದ್ದಾರೆ ಅವರದ್ದು ಒಂದು ಪಟ್ಟಿ ಇದೆ. ಈ 3 ಪಟ್ಟಿಯಲ್ಲಿ ಇರುವಂಥ ಸಾಮಾನ್ಯ ಹೆಸರೇನಿದೆ, ಆ ಸಾಮಾನ್ಯ ಹೆಸರುಗಳೇನಿವೆ ಅದು ಕ್ಲಿಯರ್ ಆಗ್ಬೋದು. ಆದರೆ ಅದು ಅಷ್ಟು ಸರಳಾನ ಅಂತ. ಇದಕ್ಕೂ ಮೊದಲು ತೀರ್ಮಾನ ಆಗಬೇಕಾದುದು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರಬೇಕೋ ಬೇಡವೋ ಅನ್ನೋದು. ಕಾಂಗ್ರೆಸ್ ಮೂಲಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರನ್ನು ಹೊಂದುವುದಕ್ಕೆ ಅಂತಹ ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು 3 ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ. ಒಬ್ಬರು ಎಂ.ಬಿ. ಪಾಟೀಲ್ ಅವರು, ಇನ್ನೊಬ್ಬರು ಡಾಕ್ಟರ್ ಪರಮೇಶ್ವರ್ ಅವರು. ಡಾಕ್ಟರ್ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರ ಸಂಬಂಧ ಎಲ್ಲರಿಗೂ ಗೊತ್ತಿದೆ, ಆತ್ಮೀಯವಾದದ್ದು ಅಂತ. ಹಾಗೆಯೇ ಜಮೀರ್ ಅಹ್ಮದ್ ಖಾನ್. ಈ ಜಮೀರ್ ಅಹ್ಮದ್ ಖಾನ್ ಕೂಡ ಸಿದ್ದರಾಮಯ್ಯನವರಿಗೆ ಹತ್ತಿರ ಆದವರೇ. ಈ 3 ಹೆಸರನ್ನು ಅವರು ಶಿಫಾರಸು ಮಾಡಿದ್ದಾರಂತೆ. ಆದರೆ ನಿನ್ನೆ ಖರ್ಗೆ ಅವರು ಗುಲ್ಬರ್ಗಾದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡ್ತಾ ಹೇಳಿದ್ದು, ಈ DCM ಅಥವಾ ಉಪಮುಖ್ಯಮಂತ್ರಿಗಳ ವಿಚಾರ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಸ್ತಾವನೆ ತಮಗೆ ಬಂದಿಲ್ಲ ಅಂತ ಹೇಳಿದ್ರು. ಅವರು ಯಾರೂ ಪ್ರಸ್ತಾವನೆ ಕೊಟ್ಟಿಲ್ಲ ಅಂತ. ಆದರೆ ಪ್ರಸ್ತಾವನೆನೇ ಇವತ್ತು ಕೊಡಬಹುದು ಅಂತ. ಆದರೆ ಇದರ ಜೊತೆಗಿರುವಂಥ ಇನ್ನೊಂದು ಸಮಸ್ಯೆ ಏನು ಅಂತಂದರೆ, ದೆಹಲಿಯಲ್ಲಿ ತೀರ್ಮಾನ ಆಗಬೇಕಾದ ಇನ್ನೊಂದು ಸಮಸ್ಯೆ ಇದೆ. ಅದು KPCC ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಮಂತ್ರಿಗಳ ಒಂದು ಲಿಸ್ಟ್ ಏನು ಸಿದ್ಧ ಆಗಬೇಕು, ಆ ಸಂದರ್ಭದಲ್ಲಿ 3 ಪ್ರಮುಖ ವಿಚಾರಗಳಿವೆ. ಮಂತ್ರಿಗಳು ಯಾರ್ಯಾರು ಅನ್ನುವುದನ್ನು ತೀರ್ಮಾನ ತಗೋಬೇಕು. ಅದಾದ ಮೇಲೆ KPCC ಅಧ್ಯಕ್ಷರು ಯಾರು ಅನ್ನೋ ತೀರ್ಮಾನ ತಗೋಬೇಕು. ಹಾಗೆಯೇ ಸ್ಪೀಕರ್ ಸ್ಥಾನ ಕೂಡ ಭಾಳ ಮುಖ್ಯವಾದ್ದು. ಸ್ಪೀಕರ್ ಯಾರಾಗಬೇಕು, ಈ 3 ವಿಚಾರಗಳ ತೀರ್ಮಾನ ತೆಗೆದುಕೊಳ್ಳೋದು ಒಂದು ಕಡೆ. ಆದರೆ ಇನ್ನೊಂದು, ಮೊದಲ ಹಂತದಲ್ಲಿ ಎಷ್ಟು ಜನ ಪ್ರಮಾಣವಚನ ಸ್ವೀಕರಿಸಬೇಕು. ಈಗ ಬಂದ ಮಾಹಿತಿಯ ಪ್ರಕಾರ 10 ರಿಂದ 12 ಜನ ಪ್ರಮಾಣವಚನ ಸ್ವೀಕರಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಅದು ಆ ಕಡೆ ಈ ಕಡೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. 12 ಜನ ಏನು ಸ್ವೀಕಾರ ಮಾಡೋದಿದ್ದರೆ ಅದಕ್ಕೆ ಜಾತಿವಾರು ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟ ಹಾಗೆ 3 ಹಿಂದುಳಿದ ವರ್ಗದವರು, 2 ಲಿಂಗಾಯತರು, 2 ಒಕ್ಕಲಿಗರು, ಹಾಗೆಯೇ ಬ್ಯಾಕ್ವರ್ಡ್ ಕ್ಲಾಸ್ನವರು. ಈ ರೀತಿಯ ಕಾಂಬಿನೇಷನ್, ಒಬ್ಬರು ಅಲ್ಪಸಂಖ್ಯಾತರು. ಇಂತಹ ಒಂದು ಸ್ಟ್ರಾಟಜಿಯನ್ನು ಈಗ
ಏನು ಚರ್ಚೆ ಮಾಡಲಾಗ್ತಾ ಇದೆ. ಇದೆಲ್ಲ ನಡೆಯೋದಕ್ಕಿಂತ ಮೊದಲು ಈ ಪ್ರೊಸೆಸ್ಗಳೇನಿವೆ ಅದು ನಿನ್ನೆನೇ ಪ್ರಾರಂಭ ಆಗಿತ್ತು ಅಥವಾ ಮೊನ್ನೆನೇ ಪ್ರಾರಂಭ ಆಗಿತ್ತು. ಸಿದ್ದರಾಮಯ್ಯ ಮತ್ತು ಅವರ ಗುಂಪಿನವ್ರು ಏನಿದ್ದಾರೆ, ಅವರು ಕಾವೇರಿಯಲ್ಲಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರು ದಟ್ ಚರ್ಚೆ ಮಾಡಿ ಏನೇನು ತಮ್ಮ ಗುಂಪಿನಲ್ಲಿ ಯಾರು ಇರಬೇಕು ಅನ್ನೋ ಚರ್ಚೆ ನಡೆಸಿದ್ರು. ಇನ್ನೊಂದು ಕಡೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಆಪ್ತರ ಜೊತೆ ಚರ್ಚೆ ನಡೆಸಿ ತಮ್ಮದೇ ಆದ ಲಿಸ್ಟನ್ನು ಸಿದ್ಧಪಡಿಸಿದ್ರು. ಆದರೆ ಈ ಒಂದು ಏನು ಫಾರ್ಮೇಷನ್ ಏನಿದೆ, ಮಂತ್ರಿಮಂಡಲದ ಫಾರ್ಮೇಷನ್ ಏನಿದೆ, ಇದು ಕಬ್ಬಿಣದ ಕಡಲೆಯಾಗುವ ಎಲ್ಲ ಸಾಧ್ಯತೆ ಇದೆ. ಇಟ್ ಈಸ್ ನಾಟ್ ಸೋ ಈಸಿ. ಆದ್ದರಿಂದ ಬಹುಮಟ್ಟಿಗೆ ದಟ್ ಮೊದಲು ಯೋಚನೆ ಮಾಡಿದ್ದು ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ಬಿಡ್ಲಿ, ಜೊತೆಗೆ ಯಾರೋ 4-5 ಜನ ಹಿರಿಯರು ಸ್ವೀಕರಿಸ್ಬಿಡ್ಲಿ, ನಂತರ 1 ತಿಂಗಳ ಮೇಲೆ ನೋಡೋಣ ಅಂತ. ಈ ಮಾತನ್ನು ಸನ್ಮಾನ್ಯ ಖರ್ಗೆಯವರು AICC ಅಧ್ಯಕ್ಷರು ಅದೇ ಅರ್ಥ ಹೇಳಿದರು. 2 ಹಂತ ಅಂತ ಹೇಳಿದರು. ಅದರ ನಡುವೆ ಬೇರೆ ಬೇರೆ ಆಪ್ಷನ್ಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ಕೆಲವರು ಹೇಳೋ ಪ್ರಕಾರ ಕೇರಳ ಮಾದರಿಯನ್ನು ಯಾಕೆ ಮಾಡಬಾರ್ದು, ಕೇರಳ ಇದೆಯಲ್ಲ ಅಲ್ಲಿ ಒಂದೇ ಹಂತಕ್ಕೆ ಸಂಪುಟದ ರಚನೆ ಆಗೋಯ್ತು, ಅದಾಗಲಿ ಅಂತ. ಬಟ್ ಕರ್ನಾಟಕ ಇಸ್ ಎ ಡಿಫ್ರೆಂಟ್ ಇದು. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಸಿದ್ದರಾಮಯ್ಯನವರ ಗುಂಪಿನಲ್ಲಿ ಇದ್ದಂಥ ಸತೀಶ್ ಜಾರಕಿಹೊಳಿ ಅವರು ಈಗ ಆ ಗುಂಪಿನಲ್ಲಿ ಇದ್ದಾರಾ ಅಂತ, ಅದು ಇಲ್ಲ ಅಂತ ಅನುಮಾನ ಅನ್ನುವ ಮಾತುಗಳು ಕೇಳಿಬರ್ತಾ ಇವೆ. ಆ ಕಾರಣಕ್ಕಾಗಿ ಏನು ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಹೊಂದುವುದಕ್ಕೆ ಈ ಯತ್ನ ಮಾಡಿದರು ಸತೀಶ್ ಜಾರಕಿಹೊಳಿಯವರು. ಅವರಿಗೆ ಅನುಮಾನ ಶುರುವಾಗಿದೆ ಸಿದ್ದರಾಮಯ್ಯನವರು ತಮಗೆ ಬೆಂಬಲ ಕೊಡದಿರಬಹುದು ಅಂತ. ಆ ಕಾರಣಕ್ಕೆ ಅವರು ಕೂಡ ಇವತ್ತು ದೆಹಲಿಗೆ ಹಾರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಅವರು ದೆಹಲಿಗೆ ಹೋದ ಮೇಲೆ ಅಲ್ಲೂ ಕೂಡ ಅವರ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಅವರ ಕ್ಲೇಮ್ ಅಷ್ಟೇ, ನಾನು ಅಹಿಂದ ವರ್ಗಕ್ಕೆ ಸೇರಿದವನು, ನನಗೆ KPCC ಅಧ್ಯಕ್ಷರ ಸ್ಥಾನ ಕೊಡಿ, ಅದರ ಜೊತೆಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ. ಯಾಕೆಂದರೆ AICC ಏನು ಯೋಚನೆ ಮಾಡ್ತಾ ಇದೆ ಅಂದರೆ, ಈ ರೀತಿ ಮಾಡಿದರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಫೆಕ್ಟ್ ಆಗ್ಬೋದಲ್ವ, ಮಂತ್ರಿ ಸ್ಥಾನ ಮತ್ತು ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ಕೇಳ್ಬೋದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಆಲೋಚನೆ. ಆದರೆ ಇಲ್ಲಿ ನಾಯಕರು ಹೇಳೋದು ಬೇರೆ. ನೀವು ಅಧ್ಯಕ್ಷ ಸ್ಥಾನ ಒಂದೇ ಕೊಟ್ಬಿಟ್ರೆ ನಮಗೆ ಅಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು ಹೇಗೆ, ಪಾರ್ಟಿ ನಡೆಸೋದು ಹೇಗೆ, ಪಾರ್ಟಿ ನಡೆಸೋದಕ್ಕೆ ಹಣ ಕೊಡೋರು ಯಾರ ಹತ್ರ ನಿಂತ್ಕೋಬೇಕು. ಅದೇ ಮಂತ್ರಿ ಸ್ಥಾನ ಇದ್ದರೆ ದೆನ್ ಇಟ್ ವಿಲ್ ಬಿ ಈಸಿ ಅಂತ, ಸಂಪನ್ಮೂಲಗಳ ಕ್ರೋಢೀಕರಣ ಅಂತ. ಅದಕ್ಕೆ ಎರಡೂ ಇರಬೇಕು ಅನ್ನುವ ಮಾತೇನಿದೆ ಅದು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ. ಸೊ ಹಲವು ಶಾಸಕರುಗಳು ಹೋಗಿದ್ದಾರೆ ದೆಹಲಿಗೆ. ಅದರ ನಡುವೆ ಇನ್ನೊಂದು ಮಹತ್ತರ ಬೆಳವಣಿಗೆ ಆಗಿದೆ. ದೆಹಲಿಯ ವಿಮಾನವನ್ನು, ವಿಶೇಷ ವಿಮಾನವನ್ನು ಹತ್ತುವುದಕ್ಕೆ ಮೊದಲು ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದು ಮಹತ್ವದ್ದು. ಯಾಕೆಂದರೆ ಅವರು ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಿಯೋಜಿತ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದಂತೆ ಕಾಣುತ್ತೆ ಅವರು. ಅದೇನು ಅಂದರೆ ಸೈದ್ಧಾಂತಿಕ ನೆಲೆಗಟ್ಟಿಗೆ ಸಂಬಂಧಪಟ್ಟ ಹಾಗೆ. ಆ ಟ್ವೀಟಲ್ಲಿ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಏನಿದೆ ಅದು ಸಿದ್ಧಾಂತದ ಮೇಲೆ ಇರುವಂಥ ಪಕ್ಷ. ಆದ್ದರಿಂದ ಸಿದ್ಧಾಂತವನ್ನು ಮೀರಿ ಇರುಕೂಡುದು, ನೀವು ಸಿದ್ಧಾಂತವನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ. ವಾಟ್ ಡಸ್ ಇಟ್ ಮೀನ್ ಹಾಗಿದ್ದರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧಾಂತವನ್ನು ಮೀರಿದ ರಾಜಕಾರಣ ಮಾಡ್ತಾರೆ ಅನ್ನುವ ಅನುಮಾನ ಸಿದ್ದರಾಮಯ್ಯನವ್ರಿಗಿದೆಯಾ? ಅವರು ತಮ್ಮ ಸ್ಟ್ಯಾಂಡನ್ನು ಸ್ಪಷ್ಟಪಡಿಸ್ತಿದ್ದಾರೆ, ಸೈದ್ಧಾಂತಿಕ ಬದ್ಧತೆ ಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಸೊ ಎನಿವೆ, ಇವತ್ತು ಸುಮಾರು ಭಾಳಷ್ಟು ಸಭೆಗಳು ದೆಹಲಿಯಲ್ಲಿ ನಡೀತವೆ. ಸೀನ್ ಶಿಫ್ಟೆಡ್ ಟು ಡೆಲ್ಲಿ ಅಂತ ನಾನು ನಿಮಗೆ ಹೇಳಿದೆ. ಆದ್ದರಿಂದ ಕರ್ನಾಟಕದ ಕಾಂಗ್ರೆಸ್ ಹಲವು ರಾಜಕಾರಣಿಗಳು ಹೋಗಿದ್ದಾರೆ. ಮಾಹಿತಿಗಳ ಪ್ರಕಾರ ಕರ್ನಾಟಕ ಬರೋದು ತುಂಬ ಹೋಗ್ಬಿಟ್ಟಿದೆಯಂತೆ. ಎಲ್ಲ ಇವರಿಂದ ಹೋಗ್ಬಿಟ್ಟು ಕರ್ನಾಟಕದಲ್ಲಿ ಕೂತ್ಕೊಂಡು ಅಲ್ಲಿ AICC ಕಚೇರಿ ಅಲ್ಲಿ ಯಾರು ಸಿಗ್ತಾರೆ ನೋಡೋದು, ನಾನು ಮಂತ್ರಿ ಮಾಡ್ರಪ್ಪ ಅನ್ನೋದು. ಸೊ ಸಾಧ್ಯ ಆದರೆ ಹೋಗ್ಬಿಟ್ಟು ಯಾರ್ಯಾರು ಸಿಗ್ತಾರೆ ಅವ್ರು ಕಾಲಿಗೆ ಬೀರೋದು, ಇಂತಹ ಕೆಲಸವನ್ನು ಕೂಡ ಶಾಸಕರು ಮಾಡ್ತಾಯಿದ್ದಾರೆ. ಸಂಜೆ ಹೊತ್ತಿಗೆ ಒಂದು ಪಿಕ್ಚರ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನನಗನ್ನಿಸೋ ಪ್ರಕಾರ ಈ ಮೊದಲು ಹೇಳಿದಂತೆ ಲಿಸ್ಟ್ ಇವತ್ತೇ ಆಗಲ್ಲ, ಎಲ್ಲ ಸಂಭಾವ್ಯ ಸಚಿವರು ಅಂತ ಹಾಕ್ಕೋಬೋದು ಮಾಧ್ಯಮಗಳಷ್ಟೇ. ನಾಳೆ ಹೊತ್ತಿಗೂ ಅದು ಹೊರಗೆ ಬರುತ್ತೋ ಗೊತ್ತಿಲ್ಲ. ಲೆಟ್ ಅಸ್ ಸಿ ಏನಾಗುತ್ತೆ ನೋಡೋಣ. ಸೊ ಇದು ಮೊದಲ ಸುದ್ದಿ. ಇನ್ನು ಎರಡನೇ ಸುದ್ದಿ ಕೂಡ ಭಾಳ ಮಹತ್ವದ್ದು. ಡೋಂಟ್ ಗೋ, ಎಲ್ಲೂ ಹೋಗಬೇಡಿ. ಎರಡನೇ ಸುದ್ದಿಯನ್ನು ಕೂಡ ನಿಮಗೆ ತಲುಪಿಸ್ತೀನಿ.